ರೀಪ್ಲೇಸ್ ಚೀಪ್ ಡೋಪಮೈನ್ ವಿತ್ ಗುಡ್ ಕ್ವಾಲಿಟಿ ಡೋಪಮೈನ್. ಚೀಪ್ ಡೋಪಮೈನ್ ಅನ್ನೋದು ಮ್ಯಾಸ್ಟರ್ಬೇಟ್ ಮಾಡೋದ್ರಿಂದ, ಪಾರ್ನ್ ನೋಡೋದ್ರಿಂದ, ಸ್ಮೋಕ್, ಡ್ರಿಂಕ್ಸ್, ಜಂಕ್ ಫುಡ್ ತಿನ್ನೋದ್ರಿಂದ ಡೋಪಮೈನ್ ಸಿಗುತ್ತೆ. ಆದರೆ ಅದೆಲ್ಲ ಬ್ಯಾಡ್ ಡೋಪಮೈನ್, ಅದು ಚೀಪ್ ಡೋಪಮೈನ್. ಇದನ್ನೆಲ್ಲ ರಿಮೂವ್ ಮಾಡಿ ಡಿಟಾಕ್ಸ್ ಮಾಡಿ ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಅದರಲ್ಲೂ ಡೋಪಮೈನ್ ಸಿಗುತ್ತೆ. ಆದರೆ ಅದು ಗುಡ್ ಡೋಪಮೈನ್ ಆಗಿರುತ್ತೆ. ಆ ವಿಷಯಗಳಲ್ಲಿ ಅಡಿಕ್ಟ್ ಆಗೋದ್ರಿಂದ ನಿಮ್ಮ ಲೈಫ್ ಇನ್ನೂ ಬೆಟರ್ ಆಗುತ್ತೆ. ಲೈಕ್ ಜಿಮ್ಗೆ ಹೋಗಿ, ಮೆಡಿಟೇಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಬಿಸ್ನೆಸ್ನ ಬಿಲ್ಡ್ ಮಾಡಿ, ಸಕ್ಸಸ್ಫುಲ್ಲಾಗಿ ಮನಿ ಮೇಕ್ ಮಾಡಿ, ಮ್ಯೂಸಿಕ್ನ ಕೇಳಿ, ಇದರಿಂದನೂ ಡೋಪಮೈನ್ ಸಿಗುತ್ತೆ. ಸೊ ಈ ಡೋಪಮೈನ್ ನಿಮಗೆ ಸಿಗೋದ್ರಿಂದ ಬ್ರೈನ್ ಆ ವಿಷಯಗಳನ್ನ ಮಾಡೋದ್ರಲ್ಲಿ ಅಡಿಕ್ಟ್ ಆಗುತ್ತೆ. ಅದರ ಜೊತೆ ಅಡಿಕ್ಟ್ ಆಗಿರೋದ್ರಿಂದ ನಿಮ್ಮ ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ನಿಮಗೆ ಬೇಕಾಗಿರೋ ವಿಷಯಕ್ಕೇನೆ ನಿಮ್ಮ ಬ್ರೈನ್ ಸಹ ಅಡಿಕ್ಟ್ ಆಗುತ್ತೆ. ನಿಮ್ಮ ಇಂಟೆಲೆಕ್ಟ್ ಆ್ಯಂಡ್ ವಿಸ್ಡಮ್ ಹೇಳುತ್ತೆ ಇದೇ ನಿನಗೆ ಸರಿಯಾದ ವಿಷಯಗಳು ಅಂತ. ಸ್ಟೆಪ್ 5, ಬಿಲ್ಡಿಂಗ್ ಅಕೌಂಟಬಿಲಿಟಿ. ಒಂಟಿಯಾಗಿ ತುಂಬ ಕಷ್ಟ ಆಗುತ್ತೆ ಅಂತ ಫೀಲ್ ಆದರೆ ಜನರನ್ನು ಹುಡುಕಿ ಕೆಳಗೆ ಕಮೆಂಟ್ ಮಾಡಿ, ನನಗೆ ಒಬ್ಬ ಅಕೌಂಟಬಿಲಿಟಿ ಪಾರ್ಟ್ನರ್ ಬೇಕು, ನಾನು ಎಲ್ಲಿಂದ ಇದ್ದೀನಿ, ಏನು ಮಾಡಬೇಕು ಅಂತ ಕನೆಕ್ಟ್ ಆಗಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡಿ. ಫೇಸ್ಬುಕ್ ಆ್ಯಂಡ್ ವಾಟ್ಸಪ್ಪಲ್ಲಿ ಕೆಲವು ಗ್ರೂಪ್ಸ್ ಇದೆ. ನೋ ಫ್ಯಾಪ್, ಕ್ವಿಟ್ ಮಾಸ್ಟರ್ಬೇಷನ್, ಕ್ವಿಟ್ ಪಾರ್ನ್ ಅಂತ ಎಷ್ಟೋ ಕಮ್ಯುನಿಟೀಸ್ ಇದೆ. ಅಲ್ಲಿ ಸರ್ಚ್ ಮಾಡಿ, ಎಲ್ಲಿಂದನಾದರೂ ಸರ್ಚ್ ಮಾಡಿ, ಆದರೆ ಆ ಅಡಿಕ್ಷನ್ನ ಬಿಟ್ಬಿಡಿ. ಸೊ ಇದನ್ನು ಬಿಟ್ಟ ಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ. ಕೆಲವರು ಏನು ಹೇಳ್ತಿದ್ದಾರೆ ಅಂದರೆ, ಒಂದು ವಾರ ಮಾಸ್ಟರ್ಬೇಷನ್ ಬಿಟ್ಟ ಮೇಲೆ ಜಸ್ಟ್ 1 ವೀಕ್ಗೆಲ್ಲ ತಮ್ಮ ಮೇಲೆ ತಮಗೆ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ, ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಾಗಿದೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರೇ ಬ್ಯೂಟಿಫುಲ್ಲಾಗಿ ನಿಮ್ಮ ಮುಂದೆ ಬಂದ್ರೇನು ನೀವು ಅಟ್ರಾಕ್ಟ್ ಆಗಲ್ಲ, ಅದರಿಂದ ನೀವು ಡಾಮಿನೇಟ್ ಆಗಿ ಫೀಲ್ ಆಗಲ್ಲ, ನೀವು ಯಾವುದೋ ಕಂಟ್ರೋಲಲ್ಲಿದ್ದೀರಾ ಅಂತಲೂ ನಿಮಗೆ ಅನಿಸಲ್ಲ, ಪವರ್ಫುಲ್ಲಾಗಿ ಫೀಲ್ ಆಗ್ತೀರಾ, ನಿಮ್ಮ ಕಂಟ್ರೋಲ್ನ ರೀಗೇನ್ ಮಾಡ್ತೀರಾ. ಕೆಲವರು ಹೇಳಿದ್ದಾರೆ, ನನಗೆ ಕಾನ್ಫಿಡೆನ್ಸ್ ಬಂದಿದೆ, ನನ್ನನ್ನು ನಾನೇ ಪ್ರೀತಿಸೋಕೆ ಶುರು ಮಾಡಿದ್ದೀನಿ ಅಂತ. ಯಾಕಂದರೆ ಇದರಲ್ಲಿ ಗೆಲ್ಲೋದು ನಿಮಗೊಂದು ಹ್ಯಾಬಿಟ್ ಆಗೋಗುತ್ತೆ. ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಹೆಚ್ಚಾಗುತ್ತೆ. ಒನ್ಸ್ ನೀವು ಗೆಲ್ಲೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲೈಫಲ್ಲಿ ಏನನ್ನಾದರೂ ಗೆಲ್ಬೋದು. ಸೊ ಇದು ಈಸಿನಾ? ಯಾವುದೇ ಅಡಿಕ್ಷನ್ನ ಬಿಡೋದು ಈಸಿ ಅಲ್ಲ. ಆದರೆ ಇದನ್ನು ಮಾಡಿದ್ರೆ ಬೇರೆ ಎಲ್ಲನೂ ಚಿಕ್ಕದಾಗಿ ಕಾಣಿಸುತ್ತೆ. ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಬೋದು. ಮಾಸ್ಟರ್ಬೇಷನ್ ಬಿಡಬೇಕು ಅಂತ ಯೋಚಿಸಬೇಡಿ, ನಾನು ಗೆಲ್ಲುವ ದಾರಿಗೆ ಹೋಗ್ತಿದ್ದೀನಿ ಅಂತ ಯೋಚಿಸಿ. ಈ ಲೈಫ್ ನಿಮ್ಮದು. ಇಲ್ಲಿ ಯಾವ ಟ್ರಿಗರ್ ವೆಬ್ಸೈಟ್ ಆಗಲಿ ಇಲ್ಲ ಬೇರೆ ಯಾವುದೇ ವಿಷಯಗಳಾಗಲಿ ನಿಮ್ಮನ್ನ ಡಾಮಿನೇಟ್ ಮಾಡಬಾರ್ದು. ಈ ಅಡಿಕ್ಷನ್ ಫೈಟ್ ಬರೀ ಮಾಸ್ಟರ್ಬೇಷನ್ನಿಂದ ಆಚೆ ಬರೋಕ್ಕೆ ಅಲ್ಲ. ಈ ಫೈಟ್ ನಿಮ್ಮ ಲೈಫ್ಗೋಸ್ಕರ. ಇದನ್ನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲ. ಅನೇಕರು ಗೆದ್ದಿದ್ದಾರೆ. ಒಬ್ಬರು ಗೆದ್ದಿದ್ದಾರೆ ಅಂದರೆ ನೀವು ಸಹ ಗೆಲ್ಬೋದು. ಇದು ನಿಮ್ಮನ್ನು ಒಳ್ಳೆ ಮನುಷ್ಯ, ಸಕ್ಸಸ್ಫುಲ್, ಪವರ್ಫುಲ್, ಹಾನೆಸ್ಟ್ ಮ್ಯಾನ್ ಆಗಿ ಮಾಡುತ್ತೆ.